Study the mirrors and its type. A mirror is a smooth surface on which regular reflection takes place. ಮಿರರ್ ಅಂದ್ರೇನು ಒಂದು ಸ್ಮೂತ್ ಸರ್ಫೇಸ್ ಅದು ಆನ್ ವಿಚ್ ದ ರೆಗ್ಯುಲರ್ ರಿಫ್ಲೆಕ್ಷನ್ ಪ್ರತಿಫಲನ ಉಂಟಾಗುವಂಥ ಒಂದು ಮೇಲ್ಮೈಗೆ ನಾವು ಮಿರರ್ ಅಂತ ಕರಿತೀವಿ. ಕನ್ಸಿಡರ್ ದಿಸ್ ಇಸ್ ದ ಸರ್ಫೇಸ್. ರಿಫ್ಲೆಕ್ಷನ್ ಅಂದ್ರೇನು when the light beam falls on the surface, smooth surface, it reflect back to the same medium. ಏನಾಗುತ್ತೆ, ಬೆಳಕು ಒಂದು ಮೇಲ್ಮೈ ಮೇಲೆ ಬಿದ್ದಾಗ, ದಿಸ್ ಇಸ್ ದ ಇನ್ಸಿಡೆಂಟ್ ರೇ, ಬಿದ್ದಾಗ ಏನಾಗುತ್ತೆ, ಅದು ಅದೇ ಮಾಧ್ಯಮದಲ್ಲಿ ಪ್ರತಿಫಲನಗೊಳ್ಳುತ್ತೆ. ಇಫ್ ವಿ ಡ್ರಾ ದ ನಾರ್ಮಲ್ ಟು ಇಟ್, ನಾರ್ಮಲ್ನ ಡ್ರಾ ಮಾಡಿದರೆ, ನಾರ್ಮಲ್ ಅಂದ್ರೆ 90 ಡಿಗ್ರಿ, ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ದಿಸ್ ಇಸ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಡ್ ನಾವು ರಿಫ್ಲೆಕ್ಷನ್ನ ಲಾಸ್ ಸ್ಟಡಿ ಮಾಡಬೇಕಾದ್ರೆ ಅದನ್ನು ನೋಡ್ತೀವಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂಥೇಳಿ. ಓಕೆ, a mirror is a smooth surface on which the regular reflection takes place. A clear image of an object placed in front of mirrors is formed due to the reflection of light. ಒಂದು ಕನ್ನಡಿ ಮುಂದೆ ನಾವು ಒಂದು ವಸ್ತು ಇಟ್ಟಾಗ ಅದರದ್ದು ಪ್ರತಿಫಲನ ನಮಗೆ ಸಿಗುತ್ತೆ. ಅದಕ್ಕೆ ಕಾರಣ ಏನಂದರೆ ಲೈಟ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಪ್ರತಿಫಲನ ಉಂಟಾಗುತ್ತೆ. ಆ್ಯಂಡ್ ದ ಮಿರರ್ ಈಸ್ ಮೇಡ್ ಬೈ ಗಿವಿಂಗ್ ಎ ಮೆಟಲ್ ಕೋಟಿಂಗ್ ಆನ್ ಒನ್ ಸರ್ಫೇಸ್ ಆಫ್ ದ ಗ್ಲಾಸ್. ಮಿರರ್ ಅಂದ್ರೇನು ಒಂದು ಗ್ಲಾಸ್ ಸರ್ಫೇಸ್, ಅದರದ್ದು ಒಂದು ಸೈಡ್ ರಿಫ್ಲೆಕ್ಟಿಂಗ್ ಇದ್ದರೆ ಇನ್ನೊಂದು ಸೈಡ್ನ ಮೆಟಲ್ ಕೋಟಿಂಗ್ ಮಾಡಿರ್ತಾರೆ. ಕನ್ಸಿಡರ್ ದಿಸ್ ಇಸ್ ದ ಮಿರರ್. ಒಂದು ಸೈಡ್ ಏನು ರಿಫ್ಲೆಕ್ಟಿಂಗ್ ಇದೆ, ಇನ್ನೊಂದು ಸೈಡು ಮೆಟಲ್ ಕೋಟಿಂಗ್ ಮಾಡಿರ್ತಾರೆ. ಯಾವ ಮೆಟಲಿಂದ ಕೋಟಿಂಗ್ ಮಾಡಿರ್ತಾರೆ ಅಂದರೆ ವಿತ್ ಮರ್ಕ್ಯೂರಿ ಆರ್ ಸಿಲ್ವರ್. ಮರ್ಕ್ಯೂರಿ ಪಾದರಸದಿಂದ ಅಥವಾ ಬೆಳ್ಳಿಯಿಂದ ಇದನ್ನು ಕೋಟಿಂಗ್ ಮಾಡಿರ್ತಾರೆ. ಈ ಪ್ರೊಸೆಸ್ನ ಸಿಲ್ವರಿಂಗ್ ಅಂತ ಕರಿತೀವಿ. ಹಿಯರ್ ದ ಸರ್ಫೇಸ್ ಅಪೋಸಿಟ್ ಟು ದ ಸರ್ಫೇಸ್ ಹ್ಯಾವಿಂಗ್ ಮೆಟಲ್ ಕೋಟಿಂಗ್ ವರ್ಕ್ಸ್ ಆಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಒಂದು ಸರ್ಫೇಸು ಮೆಟಲ್ ಕೋಟಿಂಗ್ ಇರುತ್ತೆ, ಇನ್ನೊಂದು ಸರ್ಫೇಸ್ ಏನಿರುತ್ತೆ, ರಿಫ್ಲೆಕ್ಟಿಂಗ್ ಪ್ರತಿಫಲನಗೊಳ್ಳುವಂಥ ಮೇಲ್ಮೈ ಇರುತ್ತೆ. Beside the surface of calm water, smooth ice, etc. are works as the mirror. ಒಂದು ನೀರು ಕೂಡ ಕನ್ನಡಿ ಥರ ವರ್ಕ್ ಮಾಡುತ್ತೆ, ಅದರಲ್ಲಿ ನಾವು ನಮ್ಮ ಪ್ರತಿಫಲನ ಕಾಣ್ಬೋದು. ಓಕೆ, ಟೈಪ್ಸ್ ಆಫ್ ಮಿರರ್ಸ್. ಮಿರರ್ಸ್ನಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಅಂದರೆ ಪ್ಲೇನ್ ಮಿರರ್ ಮತ್ತು ಸ್ಪೆರಿಕಲ್ ಮಿರರ್. ದೇರ್ ಆರ್ 2 ಟೈಪ್ಸ್ ಇನ್ ಮಿರರ್ಸ್, ಪ್ಲೇನ್ ಆ್ಯಂಡ್ ದ ಸ್ಪೆರಿಕಲ್. ಪ್ಲೇನ್ ಮಿರರ್ಸ್ ಅಂದ್ರೇನು, ಸ್ಟ್ರೇಟ್ ಆಗಿರುವಂಥ ಮಿರರ್ಸ್. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಪ್ಲೇನ್ ಆ್ಯಂಡ್ ಸ್ಮೂತ್ ದೆನ್ ದ ಮಿರರ್ ಇಸ್ ಕಾಲ್ಡ್ ದ ಪ್ಲೇನ್ ಮಿರರ್. ರೆಗ್ಯುಲರ್ ಯೂಸ್ ಮಾಡುವಂಥ ಮಿರರು ಪ್ಲೇನ್ ಮಿರರ್ಗೆ ಎಕ್ಸಾಂಪಲ್. ಇನ್ ದ ಪ್ಲೇನ್ ಮಿರರ್, ಇಮೇಜ್ ಫಾರ್ಮ್ಡ್ ಈಸ್ ಆಲ್ವೇಸ್ ವರ್ಚುವಲ್ ಎರೆಕ್ಟ್ ಆ್ಯಂಡ್ ದ ಸೇಮ್ ಡಿಸ್ಟೆನ್ಸ್ ಬಿಹೈಂಡ್ ದ ಮಿರರ್. ಓಕೆ, ನಾವು ಅದು ಇಮೇಜ್ ಫಾರ್ಮ್ ಆಗೋದು ವರ್ಚುವಲ್ ಆಗಿರುತ್ತೆ ಮತ್ತು ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಅಲ್ಲಿ ನಾವು ಎಷ್ಟು ಡಿಸ್ಟೆನ್ಸಿಂದ ಕನ್ನಡಿಯಲ್ಲಿ ನೋಡ್ತೀವಿ ಪ್ಲೇನ್ ಮಿರರ್ನಲ್ಲಿ, ಅಷ್ಟೇ ಡಿಸ್ಟೆನ್ಸ್ನ ಅದು ತೋರಿಸುತ್ತೆ. ಆ್ಯಂಡ್ ಪ್ಲೇನ್ ಮಿರರ್ ಇಸ್ ಆಲ್ವೇಸ್ ಫಾರ್ಮ್ ದ ಲ್ಯಾಟ್ರಲ್ ಇನ್ವರ್ಟೆಡ್ ಇಮೇಜ್ನ ಇದು ಫಾರ್ಮ್ ಮಾಡುತ್ತೆ. ಓಕೆ, ನಾವು ಯಾವುದೇ ಒಂದು ಪೇಜ್ ಮೇಲೆ ಏನಾದರೂ ಬರೆದು ಅದು ಕನ್ನಡಿ ಮುಂದೆ ಇಟ್ಟಾಗ ಏನಾಗುತ್ತೆ, ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ, ಇಫ್ ವಿ ರೈಟ್ ದ ಸರ್ಫೇಸ್ ಅಂತ ಬರೆದಾಗ, ಇದನ್ನು ನಾವು ಕನ್ನಡಿ ಮುಂದೆ ಹಿಡಿದಾಗ ಇದೇನಾಗುತ್ತೆ, ರಿವರ್ಸ್ ಕಾಣುತ್ತೆ. ದಟ್ಸ್ ವೈ ಇನ್ ದ ಆ್ಯಂಬುಲೆನ್ಸ್ನಲ್ಲಿ ರಿವರ್ಸ್ ಬರೆದಿರ್ತಾರೆ ಅದನ್ನು, ಹೆಡ್ಡಿಂಗ್ನ. ಯಾಕಂದರೆ ಬೇರೆ ವೆಹಿಕಲ್ಸ್ ಸೈಡ್ ಮಿರರಿಂದ ಅದನ್ನು ನೋಡಿದಾಗ ಅದು ಕರೆಕ್ಟಾಗಿ ಕಾಣಬೇಕು. ಓಕೆ, ನೆಕ್ಸ್ಟ್ ಟೈಪ್ ಇಸ್ ದ ಸ್ಪೆರಿಕಲ್ ಮಿರರ್. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಸ್ಮೂತ್ ಆ್ಯಂಡ್ ಸ್ಪೆರಿಕಲ್. ರಿಫ್ಲೆಕ್ಟಿಂಗ್ ಸರ್ಫೇಸು ಸ್ಮೂತ್ ಮತ್ತು ಸ್ಪೆರಿಕಲ್ ಸ್ಪಿಯರ್ ಅಂದ್ರೇನು, ಗೋಳಾಕಾರ ಅಥವಾ ವೃತ್ತಾಕಾರ ಇರುತ್ತಲ್ಲ, ಇದನ್ನು ನಾವು ಸ್ಪೆರಿಕಲ್ ಅಂತ ಕರಿತೀವಿ. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ದ ಸ್ಪೆರಿಕಲ್ ಆ್ಯಂಡ್ ಪಾರ್ಟ್ ಆಫ್ ದ ಸ್ಪಿಯರ್, ಒಂದು ಸ್ಪಿಯರ್ನ ಒಂದು ಗೋಳದ ಒಂದು ಭಾಗ ಆಗಿದ್ದರೆ ರಿಫ್ಲೆಕ್ಟಿಂಗ್ ಸರ್ಫೇಸು, ಅದನ್ನು ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಓಕೆ, ಇದು ಒಂದು ಸ್ಪಿಯರ್ ಅಂತ ತಿಳ್ಕೊಳ್ರಿ. ಈ ಭಾಗವನ್ನು ನಾವು ಸ್ಪೆರಿಕಲ್ ಮಿರರ್ ಆಗಿ ಕಾಣಬಹುದು. ದೇರ್ ಆರ್ 2 ಟೈಪ್ಸ್ ಇನ್ ಸ್ಪೆರಿಕಲ್ ಮಿರರ್ಸ್, ಕಾನ್ಕೇವ್ ಮಿರರ್ ಆ್ಯಂಡ್ ದ ಕನ್ವೆಕ್ಸ್ ಮಿರರ್. ಲೆಟ್ us study the concave mirror. Mirror whose reflecting surface is towards the center of sphere. ಅಂದ್ರೇನು, ಮಿರರ್ whose reflecting surface, this is if consider this is the sphere, ಇದನ್ನು ಸ್ಪಿಯರ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ ಈ ಭಾಗವನ್ನು ನಾವು ಕನ್ಕೇವ್ ಮಿರರ್ ಅಂತ ತಗೊಳ್ತೀವಿ. ಇಫ್ ದಿಸ್ ಇಸ್ ದ ಸೆಂಟರ್ ಆಫ್ ದಿ ಸ್ಪಿಯರ್, ದಿಸ್ ಇಸ್ ದ ರೇಡಿಯಸ್, ತ್ರಿಜ್ಯ ಇದು, ಆ್ಯಂಡ್ ದಿಸ್ ಇಸ್ ದ ಕೇಂದ್ರ ಬಿಂದು. ಏನಾಗುತ್ತೆ, ಇಲ್ಲಿಂದ ಇಲ್ಲಿ ಈ ಭಾಗವನ್ನು ನಾವು ತಗೊಂಡಾಗ ಅದನ್ನು ಕನ್ಕೇವ್ ಮಿರರ್ ಅಂತ ಕರಿತೀವಿ.
ಬಿಕಾಸ್ ದ ಸರ್ಫೇಸ್ ಈಸ್ ಟುವರ್ಡ್ಸ್ ದ ಸೆಂಟರ್ ಕಡೆ ಏನಾಗಿರುತ್ತೆ, ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ದೀಸ್ ಆರ್ ದ ಸ್ಪೆರಿಕಲ್ ಮಿರರ್ that is carved inwardly curve ಆಗಿರುತ್ತೆ. ಇನ್ ದಿಸ್ ಟೈಪ್ ದ ಇಮೇಜ್ ಆಬ್ಟೈನ್ ಫ್ರಮ್ ದೀಸ್ ಮಿರರ್ಸ್ ಡಿಪೆಂಡ್ಸ್ ಆನ್ ದ ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್. ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂದರೆ ಅದು ಪ್ಲೇಸ್ಮೆಂಟಿಗೆ ಡಿಪೆಂಡ್ ಆಗಿರುತ್ತೆ, ವಸ್ತುಗಳ ಪೊಸಿಷನ್ನಲ್ಲಿ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಕನ್ಕೇವ್ ಮಿರರ್ ಕನ್ವರ್ಜಸ್ all parallel rays falling on it focus, therefore it is also known as converging mirror. converging mirror ಅಂತ ಯಾಕೆ ಕರಿತೀವಿ ಅಂದರೆ ಕನ್ಕೇವ್ ಮಿರರ್ ಏನು ಮಾಡುತ್ತೆ, ಪ್ಯಾರಲಲ್ ರೇಸ್ ಇದ್ರ ಮೇಲೆ ಬಿದ್ದಾಗ ಏನು ಮಾಡುತ್ತೆ, ಅದನ್ನು ಕನ್ವರ್ಜ್ ಮಾಡುತ್ತೆ. ಫೋಕಸ್ನಲ್ಲಿ ಎಲ್ಲ ಕನ್ವರ್ಜ್ ಆಗುತ್ತೆ. ಮೀಟ್ ಅಪ್ ಎಟ್ ದ ಫೋಕಸ್ ಆಫ್ ದ ಕನ್ವರ್ಜಿಂಗ್ ಮಿರರ್. ದ ಕನ್ಕೇವ್ ಮಿರರ್ is converging. The parallel beam of light converges at the point or meets together after reflection from its surface. Okay. This is the concave mirror, also called was converging mirror. ಒಂದು ಪ್ಯಾರಲಲ್ ರೇಸ್ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಇಲ್ಲಿ ಕನ್ವರ್ಜ್ ಆಗುತ್ತೆ, ಅದಕ್ಕೆ ಅದನ್ನು ಕನ್ವರ್ಜಿಂಗ್ ಮಿರರ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಲೆಟೆಸ್ಟ್ ಸ್ಟಡಿ ದ ಯೂಸಸ್. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು, ಕನ್ಕೇವ್ ಮಿರರ್ನ? ಕನ್ಕೇವ್ ಮಿರರ್ನ ಈ ಟೈಪ್ ಕೂಡ ನೆನ್ಪಿಟ್ಕೋಬೋದು, ಸ್ಪೂನ್ ಟೈಪ್. ಇದರಲ್ಲಿ ಈ ಸರ್ಫೇಸ್ನ ಸ್ಪಿಯರ್ನ ಇದನ್ನು ತೊಗೊತೀವಿ ನಾವು, ಈ ಭಾಗವನ್ನು ತೊಗೊತೀವಿ, ಈ ಕಡೆ ಏನು ಮಾಡಿರ್ತಾರೆ, ಪಾಲಿಷ್ ಮಾಡಿರ್ತಾರೆ. ದಿಸ್ ಇಸ್ ದ ಪಾಲಿಶ್ಡ್ ಸರ್ಫೇಸ್ ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟ್ ಆಗುವಂಥ ಸರ್ಫೇಸು ಇದು, ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ಇದೇನು ಮಾಡುತ್ತೆ, ಪ್ಯಾರಲಲ್ ರೇಸನ್ನು ಕನ್ವರ್ಜ್ ಮಾಡುತ್ತೆ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಯಾಟಲೈಟ್ ಡಿಶಸ್ನಲ್ಲಿ. These are used to receive the weaker signal sent from the communication satellites and then amplify it. These signals strike the concave mirror in parallel rays and get reflected back. These reflected rays are concentrated at the focus of the mirror. The communication satellite ಇಂದ ಬಂದಂಥ ಸಿಗ್ನಲ್ಸ್ ಪ್ಯಾರಲಲ್ ರೇಸ್ನಲ್ಲಿ ಈ ಮಿರರ್ಗೆ ಏನು ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ, ದಟ್ ಆಲ್ ಕನ್ವರ್ಜಸ್ ಅಟ್ ಮೀಟ್ ಅಟ್ ದ ಫೋಕಸ್ನಲ್ಲಿ ಒಂದು ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಇದರಿಂದ ನಾವು ಏನು ಮಾಡ್ಬೋದು, ಸ್ಯಾಟಲೈಟ್ ಡಿಶಸ್ನಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು, ಎಲ್ಲ ಸಿಗ್ನಲ್ಸ್ನ ಒಟ್ಟುಗೂಡಿಸುತ್ತೆ. ದ ಮೇನ್ ಪರ್ಪಸ್ ಆಫ್ ದಿಸ್ ಮಿರರ್ ಇಸ್ ಟು ಗ್ಯಾದರ್ ವೀಕರ್ ಸಿಗ್ನಲ್ಸ್ ಕಮಿಂಗ್ ಫ್ರಮ್ ದ ಲಾರ್ಜ್ ಏರಿಯಾಸ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ದೆಮ್ ಎಟ್ ಒಂದು ಪಾಯಿಂಟ್ನಲ್ಲಿ ಎಲ್ಲ ಸಿಗ್ನಲ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಈ ಮಿರರ್ನ ಯೂಸ್ ಮಾಡ್ತೀವಿ, ಕನ್ಕೇವ್ ಮಿರರ್. ನೆಕ್ಸ್ಟ್ ಮತ್ತೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹೆಡ್ಲೈಟ್ಸ್, ಕಾರ್ನ ಹೆಡ್ಲೈಟ್ಸ್ನಲ್ಲಿ ಕನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ ಇನ್ ದ ಶೇವಿಂಗ್ ಮಿರರ್ಸ್ನಲ್ಲಿ ಕೂಡ ಕನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಡೆಂಟಿಸ್ಟ್ ಯೂಸ್ ಮಾಡ್ತಿರ್ತಾರಲ್ಲ ಆ ಮಿರರ್ನಲ್ಲಿ ಕೂಡ, ಅದು ಕೂಡ ಯಾವುದು, ಕನ್ಕೇವ್ ಮಿರರ್ನೇ ಯೂಸ್ ಮಾಡ್ತಾರೆ ಡೆಂಟಿಸ್ಟು. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಕನ್ಕೇವ್ ಮಿರರ್. Let us study about convex mirror. Convex mirror ಅಂದ್ರೇನು? Mirror whose reflecting surface is away from the center of sphere. Consider this is the sphere. ಇದು ಒಂದು ಸ್ಪಿಯರ್ ಅಂತ ತಿಳ್ಕೊಂಡ್ರೆ ಏನು, ಈ ಭಾಗವನ್ನು ನಾವು ಕನ್ವೆಕ್ಸ್ ಮಿರರ್ ಅಂತ ತಗೋತೀವಿ. ರಿಫ್ಲೆಕ್ಟಿಂಗ್, ದಿಸ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆ್ಯಂಡ್ ದಿಸ್ ಇಸ್ ದ reflecting surface. This is the reflecting surface and this is the polished surface. ರಿವರ್ಸ್ ಸ್ಪೂನ್ನ ಅಜ್ಯೂಮ್ ಮಾಡ್ಕೋಬೇಕು ಇದನ್ನು ಕಾನ್ವೆಕ್ಸ್ ಮಿರರ್ಗೆ. ದೀಸ್ ಆರ್ ದ ಸ್ಪೆರಿಕಲ್ ಮಿರರ್ ದಟ್ ಈಸ್ ಕರ್ವ್ಡ್ ಔಟ್ವರ್ಡ್ ಆಗಿ ಇದೇನಾಗುತ್ತೆ, ಕರ್ವ್ಡ್ ಔಟ್ವರ್ಡ್ಸ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಇದೆ, ಟುವರ್ಡ್ಸ್ ದ ಸೆಂಟರ್ ಇಲ್ಲ, ಅವೇ ಫ್ರಮ್ ದ ಸೆಂಟರ್ ಇದೆ. ಆ್ಯಂಡ್ ದೀಸ್ ಆರ್ ದ ಇಮೇಜ್ ಆಬ್ಟೈನ್ಡ್ ಈಸ್ ವರ್ಚುವಲ್, ಡಿಮಿನಿಷ್ಡ್ ಆ್ಯಂಡ್ ಇರೆಕ್ಟ್ ಫಾರ್ ಎ ರಿಯಲ್ ಆಬ್ಜೆಕ್ಟ್. ಇದರಲ್ಲಿ ಫಾರ್ಮ್ ಆಗುವಂಥ ಇಮೇಜು ವರ್ಚುವಲ್ ಆಗಿರುತ್ತೆ ಆ್ಯಂಡ್ ಡಿಮಿನಿಷ್ಡ್ ಆಗಿರುತ್ತೆ, ವಿಚ್ ಈಸ್ ಇರೆಕ್ಟ್ ಫಾರ್ ಎ ರಿಯಲ್ ಆಬ್ಜೆಕ್ಟ್. ದಿಸ್ ಈಸ್ ದ ಕಾನ್ಕೇವ್ ಮಿರರ್ನ ನಾವು ಕನ್ವರ್ಜಿಂಗ್ ಅಂತ ಕರಿತೀವಿ ಆ್ಯಂಡ್ ಮತ್ತು ಕಾನ್ವೆಕ್ಸ್ ಮಿರರ್ನ ಡೈವರ್ಜಿಂಗ್ ಅಂತ ಕರಿತೀವಿ. ಎ ಕಾನ್ವೆಕ್ಸ್ ಮಿರರ್ ಈಸ್ ಒನ್ ವಿಚ್ ಡೈವರ್ಜ್ ಆಲ್ ದ ಪ್ಯಾರಲಲ್ ರೇಸ್ ಫಾಲಿಂಗ್ ಆನ್ ಇಟ್
ಇದ್ರ ಮೇಲೆ ಬಿದ್ದ ಪ್ಯಾರಲಲ್ ರೇಸ್ನ ಇದೇನು ಮಾಡುತ್ತೆ, ಡೈವರ್ಜ್ ಮಾಡುತ್ತೆ. ಡೈವರ್ಜ್ ಅಂದ್ರೇನು? ದಿಸ್ ಇಸ್ ದ convex mirror. This is the polished surface and this is the reflecting surface. What happen when the light, parallel light beams falls on them, ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಇಲ್ಲಿ. ಓಕೆನಾ, ಇಲ್ಲೇ ರೇಸ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದನ್ನು ನಾವು ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಡೈವರ್ಜ್ ಆಗುತ್ತೆ ಮಿರರ್ಸ್, ಕನ್ವರ್ಜ್ ಆಗೋದಿಲ್ಲ. ಅಲ್ಲಿ ಏನಾಗ್ತಿತ್ತು, ರೇಸ್ ಆರ್ ಕಾನ್ವರ್ಜ್, ಒಂದು ಕಡೆ ಏನಾಗ್ತಿತ್ತು, ಕಾನ್ವರ್ಜ್ ಆಗ್ತಿತ್ತು, ಇಲ್ಲಿ ಡೈವರ್ಜ್ ಆಗುತ್ತೆ. ಆ್ಯಂಡ್ ದಿಸ್ ಫಾರ್ ದಿಸ್ ಪರ್ಪಸ್ ವಿ ಕಾಲ್ ದ ಕಾನ್ವೆಕ್ಸ್ ಮಿರರ್ ಆ್ಯಸ್ ದ ಡೈವರ್ಜಿಂಗ್ ಮಿರರ್. ವೆನ್ ದೀಸ್ ರೇಸ್ ಆರ್ ಬ್ಯಾಕ್ ಪ್ರೊಡ್ಯೂಸ್, ಇದನ್ನು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ದೇ ಅಪಿಯರ್ ಟು ಮೀಟ್ ಎಟ್ ಒನ್ ಪಾಯಿಂಟ್ ವಿಚ್ ಈಸ್ ಕಾಲ್ಡ್ ದ ಫೋಕಸ್. ಇದನ್ನು ನಾವು ಬ್ಯಾಕ್ ಪ್ರೊಡ್ಯೂಸ್ ಮಾಡಿದಾಗ ಎಲ್ಲ ರೇಸ್ ಏನಾಗುತ್ತೆ, ಫೋಕಸ್ನಲ್ಲಿ ಮೀಟ್ ಆಗುತ್ತೆ. What are the uses? In rear view mirrors, the side view mirror of car side mirror ಇರುತ್ತಲ್ಲ ಕಾರ್ನಲ್ಲಿ, ಅದರಲ್ಲಿ ಈ ಮಿರರ್ನ ಯೂಸ್ ಮಾಡಿರ್ತೀವಿ, ಕಾನ್ವೆಕ್ಸ್ ಮಿರರ್ನ. ಹೆಡ್ ಲೈಟ್ಸ್ ಒಳಗೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಸೈಡ್ ಮಿರರ್ಸ್ನಲ್ಲಿ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಸೆಕ್ಯೂರಿಟಿ ಮಿರರ್ಸ್ ಇನ್ ATMನಲ್ಲಿ ಸೆಕ್ಯೂರಿಟಿ ಮಿರರ್ಸ್ ಇರ್ತಾವಲ್ಲ, ಅದು ಕೂಡ ಏನು, ಕಾನ್ವೆಕ್ಸ್ ಮಿರರ್ಸ್ that are kept near to the ATM so that the bank customers can check that somebody is behind them or not. ಅವ್ರ ಹಿಂದೆ, ನಮ್ಮ ಹಿಂದೆ ಯಾರಾದರೂ ಇದ್ದಾರೋ ಇಲ್ಲೋ ಅಂತ ಕನ್ನಡಿ ಮೂಲಕ ನಾವು ನೋಡ್ತೀವಿ. ಅಲ್ಲಿ ಯಾವ ಮಿರರ್ನ ಯೂಸ್ ಮಾಡಿರ್ತೀವಿ, ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡಿರ್ತೀವಿ.